ಹಲೋ ಸ್ನೇಹಿತರೆ, ಸ್ವಾಗತ ಎ ಕೆ ಫೆಲೋ ಚಾನಲ್ಗೆ. ಎ ಕೆ ಫೆಲೋ ಅಂದರೆ ಆಲ್ ಇನ್ ಒನ್ ಕನ್ನಡಿಗ ಫೆಲೋ. ನಮ್ಮ ಚಾನಲ್ನ ವಿಶೇಷತೆ ಏನಂದರೆ ಬರೀ ಒಂದು ಕಂಟೆಂಟ್ಗೆ ಸ್ಟಿಕ್ ಆನ್ ಆಗದಂಗೆ ಎಲ್ಲ ಥರದ ಕಂಟೆಂಟ್ ಕೊಡೋದೇ ನನ್ನ ಟಾರ್ಗೆಟ್. ನಮ್ಮ ಚಾನಲ್ ಆಲ್ಮೋಸ್ಟ್ ನನ್ನ ಕೈಲಿ ಆದಷ್ಟು ಎಲ್ಲ ಥರದ ಕಂಟೆಂಟ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಇಷ್ಟಿದ್ರೆ ಸಾಕು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ಒಂದು ಮೂವಿ ಬಗ್ಗೆ ರಿವ್ಯೂ ಕೊಡೋಣ ಅಂತ. ಈ ಮೂವಿ ರಿಲೀಸ್ ಆಗಿದೆ 25th ಜುಲೈ 2025 ಅಲ್ಲಿ. ಇದೊಂದು ಆನಿಮೇಟೆಡ್ ಮೂವಿ ಅಂತ ಹೇಳ್ತಿದಂಗೆ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಇದು ಯಾವ ಮೂವಿ ಅಂತ. ಫ್ಯಾಮಿಲಿ ಎಲ್ಲ ವೆಯ್ಟ್ ಮಾಡಿ ನೋಡಿದಂಥ ಮೂವಿ ಮಹಾವತಾರ ನರಸಿಂಹ ಮೂವಿ. ಈ ಸಿನಿಮಾಗೆ ನಿರ್ದೇಶನ ಮಾಡಿರೋರು ಅಶ್ವಿನ್ ಕುಮಾರ್ ಸರ್. ನಿಜವಾಗ್ಲೂ ಹ್ಯಾಟ್ಸಪ್ ಹೇಳಲೇಬೇಕು ಅವ್ರು ಮಾಡಿರುವಂಥ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿ ಮಾಡಿದ್ದಾರೆ. ಹಾಗೆ ಕತೆ ಬರಹ ಜಯಪೂರ್ಣ ದಾಸ್ ಅವ್ರದ್ದು. ಕತೆ ನಾವು ಅದ್ರಲ್ಲಿ ಏನೇನು ಡಿಫ್ರೆನ್ಸ್ ಏನು ಕಾಣಿಸಲ್ಲ, ಯಾಕಂದ್ರೆ ಭಕ್ತ ಪ್ರಹ್ಲಾದ ಏನ್ ನೋಡಿದೀವಿ ಅದರದ್ದೇ ರೀಮೇಕ್ ಆಗಿದೆ. ಆದ್ರೆ ಇಲ್ಲಿ ರಿಯಲಿಸ್ಟಿಕ್ ನೋಡಿದ್ರೆ, ಇಲ್ಲಿ ಆನಿಮೇಟೆಡ್ ನೋಡಿದ್ರೆ, ಅದು ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ವಿಷ್ಣುನ ದಶಾವತಾರ ಆಧಾರಿತ 7 ಭಾಗಗಳ ಸರಣಿ ಇದರಲ್ಲಿ ಇದು ಮೊದಲನೇ ಭಾಗ. ವಿಷ್ಣುವಿನ ದಶಾವತಾರ ಏನಿದೆ, ಆಲ್ರೆಡಿ 2 ಅವತಾರಗಳನ್ನ ನೀವು ಈ ಭಾಗದಲ್ಲಿ ನೋಡ್ಬೋದು. ಒಂದು ವರಾಹ ಅವತಾರ ಮತ್ತೆ ಇನ್ನೊಂದು ನರಸಿಂಹ ಅವತಾರ. ಇನ್ನು ಉಳಿದಿರೋ 8 ಅವತಾರಗಳನ್ನ ಮುಂಬರೋ 6 ಭಾಗಗಳಲ್ಲಿ ನೋಡ್ಬೋದು. ಆ 6 ಭಾಗಗಳು ಯಾವ್ಯಾವ ಇಯರಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಆಲ್ರೆಡಿ ನಿಮಗೆ ಕತೆ ಏನಂತ ಗೊತ್ತಿರೋದ್ರಿಂದ ಮತ್ತೆ ಕತೆ ಬಗ್ಗೆ ಹೇಳಿ ನಿಮ್ಗೂ ಬೋರ್ ಮಾಡಿ ನನ್ಗೂ ಬೋರ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಇಷ್ಟ ಇಲ್ಲ. ನಾವು ಕತೆ ಬಿಟ್ಟು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಇಲ್ಲಿ ಕ್ಯಾರೆಕ್ಟರ್ಗಳು ಬಂದು ಹಿರಣ್ಯಕಶಿಪು, ಪ್ರಹ್ಲಾದ, ಲಾರ್ಡ್ ವಿಷ್ಣು, ಹಿರಣ್ಯಾಕ್ಷ, ಹೋಲಿಕಾ, ಲಾರ್ಡ್ ಬ್ರಹ್ಮ, ಕಯಾಡು, ನಾರದ ಮುನಿ, ಮತ್ತೆ ದೇವತೆಗಳ ಕ್ಯಾರೆಕ್ಟರ್, ಪ್ರಜೆಗಳ ಕ್ಯಾರೆಕ್ಟರ್, ಮತ್ತೆ ಪ್ರಹ್ಲಾದನ್ ಫ್ರೆಂಡ್ಸ್. ಈ ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು. ಬಟ್ ಎಲ್ಲಾ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಕೆಲವೊಂದು ಕ್ಯಾರೆಕ್ಟರ್ಗಳ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮತ್ತೆ ಪ್ರಜೆಗಳದು, ಪ್ರಹ್ಲಾದನ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಸ್ವಲ್ಪ ನೋಡಿದಾಗ ನಿಮ್ಗೆ ಕಾರ್ಟೂನ್ ಫೀಲ್ ಆಗುತ್ತೆ. ಅದು ಬಿಟ್ರೆ ಇನ್ಯಾವ ಕ್ಯಾರೆಕ್ಟರ್ ನೋಡಿರೋ ನಿಮಗೆ ಕಾರ್ಟೂನ್ ಫೀಲ್ ಅನ್ಸಲ್ಲ. ಆಲ್ಮೋಸ್ಟ್ ರಿಯಲ್ ಆಗಿ ಆಕ್ಟ್ ಮಾಡ್ತಾರೆ, ರಿಯಲ್ ಪರ್ಸನ್ಸ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಪ್ರಹ್ಲಾದನ್ ಕ್ಯಾರೆಕ್ಟರ್ ಮಾತ್ರ ಏನ್ ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದಾರೆ ಗುರು. ಆ ಕ್ಯಾರೆಕ್ಟರ್ ಅಲ್ಲಿ ಭಕ್ತಿ ಇರ್ಬೋದು, ಆ ಮುಗ್ಧತೆ ಇರ್ಬೋದು, ಆ ಭಕ್ತಿಯಿಂದ ವಿಷ್ಣುನ ಬೇಡ್ಕೊಳ್ಳೋದಿರ್ಬೋದು, ತುಂಬಾ ಚೆನ್ನಾಗಿ ವಾಯ್ಸ್ ಓವರ್ ಇಂದ ಹಿಡಿದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ ಟೆಕ್ನಿಕಲ್ ಸೈಡಿಗೆ ಬಂದ್ರೆ ಅನಿಮೇಷನ್ ಅಂಡ್ VFX 3D ಡಿಟೇಲಿಂಗ್ ತುಂಬಾ ವರ್ಲ್ಡ್ ಕ್ಲಾಸ್ ಲೆವೆಲ್ ಮಾಡಿದ್ದಾರೆ. ವಿಶೇಷವಾಗಿ 2 ಅವತಾರ ಏನ್ ತೋರಿಸಿದ್ದಾರೆ, ವರಾಹ ಅವತಾರ ಮತ್ತೆ ನರಸಿಂಹ ಅವತಾರ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಲಾಸ್ಟ್ 30 ಮಿನಿಟ್ಸ್ ಅಂತೂ ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಅಂತೂ ಫಿಕ್ಸು. ಹಿಂಗೆ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾ ಇರ್ತೀರ. ಮ್ಯೂಸಿಕ್ ಕಂಪೋಸರ್ ಬಂದು ಸ್ಯಾಮ್ CS ಅವರು, ಮತ್ತೆ ಸೌಂಡ್ ಎಫೆಕ್ಟಿವ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ಹೇಳಬೇಕಂದ್ರೆ ಓವರ್ ಆಲ್ ಒಂದು ಟೀಮ್ ಎಫರ್ಟ್ ಇಂದ ಮೂವಿ ಮಟ್ಟಕ್ಕೆ ಬಂದಿದ್ದಿದೆ. ಕೊನೆಯಲ್ಲಿ ನನಗನ್ಸಿದ್ದು ಈ ಮೂವಿ ಒಂದು ಮೂವಿ ಅಲ್ಲ, ಇದೊಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಮೈಥಾಲಜಿ ಪ್ಲಸ್ ಮಾಡರ್ನ್ ಆನಿಮೇಷನ್ ಪ್ಲಸ್ ಎಮೋಷನ್ ಇಷ್ಟು ಮಿಕ್ಸ್ ಆಗಿ ಪರ್ಫೆಕ್ಟ್ ಪ್ಯಾಕೇಜ್ ಅಲ್ಲಿ ಈ ಮೂವಿ ನೋಡ್ಬೋದು. ಇನ್ನ ರೇಟಿಂಗ್ ಪಾರ್ಟ್ ಅಂತ ಬಂದ್ರೆ ಆಲ್ಮೋಸ್ಟ್ ಒಳ್ಳೆ ರೇಟಿಂಗ್ ತಗೊಂಡಿದೆ. ಬುಕ್ ಮೈ ಶೋ ಅಲ್ಲಿ 2,50,000 ಪೀಪಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಔಟ್ ಆಫ್ 10ಗೆ 9.6 ಇದೆ. ಇನ್ನು ನನ್ನ ಪರ್ಸನಲ್ ರೇಟಿಂಗ್ ಅಂತ ಬಂದ್ರೆ ಔಟ್ ಆಫ್ 5ಗೆ ನಾನು 4.8 ಕೊಡಕ್ಕೆ ಇಷ್ಟಪಡ್ತೀನಿ. ಅದ್ರ ನನ್ನ ಸ್ಮಾಲ್ ಸಜೆಷನ್ ಅಂದ್ರೆ ಯಾರು OTT ವೇಟ್ ಮಾಡಬೇಡಿ, ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಆ ಸೌಂಡ್ಸ್ ಪ್ಲಸ್ ವಿಜುವಲ್ ಎಫೆಕ್ಟ್ ಒಂದಾಗ ಬಂದಾಗ್ಲೇ ಫೀಲ್ ಬೇರೆ ಲೆವೆಲ್ ಸಿಗುತ್ತೆ ನಿಮಗೆ. ಈಗ ಹೇಳ್ತಾ ಇಂದಿನ ಮೂವಿ ರಿವ್ಯೂ ಮುಗಿಸ್ತೀನಿ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಒಪಿನಿಯನ್ ಕಮೆಂಟ್ ನಲ್ಲಿ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.